ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಬಿಜಾಪುರ ಸಿಟಿನಲ್ಲಿ ಸಿಟಿ ಮೀರಿ ಆಟೋ ರಿಕ್ಷಾ ಹೆಚ್ಚಾಗ್ಯಾವ ಸರ್. ಅಲ್ಲಿಂದ ಬಿಜಾಪುರ ನಗರದಾಗ ಬರೀ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರು ಅಂದ್ರೆ ಆಟೋ ರಿಕ್ಷಾದವ್ರು ಕಾಣತ್ತ. ಬೇರೆದವರು 2 ವೀಲರ್ 4 ವೀಲರ್ ಇವ್ರು ಯಾರಿಗೆ ಕಾಣತ್ತಿಲ್ಲ. ನಾವು ಸರ್ 2024 ಡಿ ಸಿ ಸಾಹೇಬರಿಗೆ ಮನವಿ ಕೊಟ್ಟಿದ್ದೆ. ರೈಟ್ಸ್ ಆಫ್ ಈಕ್ವಾಲಿಟಿ ಆಟೋ ರಿಕ್ಷಾದವ್ರಿಗೆ ಸಿಗಲಾಗತ್ತಿಲ್ಲ. ಅವರು ಒನ್ ವೇ ಮಾಡ್ಯಾರ ಕೆಲವೊಂದು ಜಾಗದಲ್ಲಿ. ಅದು ಒನ್ ವೇ ಕ್ಯಾನ್ಸಲ್ ಮಾಡಿದ್ರೆ ಟ್ರಾಫಿಕೇ ಆಗಲ್ಲ. ಇದು ನಿಮ್ಮ ಕಚೇರಿ ಮುಖಾಂತರ ಒಂದು ನನಗೆ ನೆಟ್ವರ್ಕ್ ಬಂದಿತ್ತು. ಈಗ ಮತ್ತೆ ಅದೇ ನಾವು ರಿಪೀಟ್ ಕೊಡತ್ತೀವಿ ಸರ್. ಇದರಿಂದ ಇವರು ಟ್ರಾಫಿಕ್ ಪೊಲೀಸರು ತಮ್ಮ ಕರ್ತವ್ಯ ನಿಭಾಯಿಸ್ಲಾಗ್ತಾರ. ಅವರು ತಪ್ಪು ಮಾಡತ್ತಿರೋದು ನಾವು ಹೇಳಂಗಿಲ್ಲ. ಕೆಲವು ಆಟೋ ರಿಕ್ಷಾದವರು ತಪ್ಪು ಮಾಡ್ತಾರೆ. ಒಬ್ಬ ಮಾಡ್ಯಾರ ಅಂದ್ರೆ ದಿವಸ 100 ಗಾಡಿ ಹಿಡಿಯತ್ತ ಸರ್. 100 ಗಾಡಿ ಹಿಡಿತಾರ. ತಪ್ಪು ಮಾಡಿದವ್ರಿಗೆ ಹಿಡೀರಿ. ಆದ್ರೆ ಅವ್ರು ಏನ್ ಮಾಡತ್ತಾರ ಸರ್, ಗಾಡಿ ಸ್ಟೇಷನ್ದಾಗ ಹಚ್ಕೊಳ್ಳೋದು, ಕೋರ್ಟ್ ನೋಟಿಸ್ ಕೊಡೋದು, 24 ತಾಸು ಗಾಡಿನ ಬಿಡಂಗಿಲ್ಲ. ಅಲ್ಲಿ ಕೋರ್ಟಿಗೆ ಹೋದ್ರ ಕೋರ್ಟ್ ಪಿಸಿ ಏನಂತಾರ, ಎಲ್ಲರೂ ತಳ ಹೋಗ್ರಿ ಅಂತಾರ, ಅಲ್ಲಿ ಕಾಲ್ ಔಟ್ ಆಗ್ತದ. ಮತ್ತೆ ಜಡ್ಜ್ ಸಾಹೇಬ್ರ ನಾಳೆ ಡೇಟ್ ಆಗ್ತಾರೆ. ಹಿಂಗೆ 5 ದಿವಸ ಗಾಡಿ ನಿಂತರ ದಿವಸ 300 ರೂಪಾಯಿ ಕಲೆಕ್ಷನ್. ಮತ್ತು ಮನಿ ಬಾಡಿಗೆ ಹೆಂಗೆ ತುಂಬಬೇಕು, ಮನಿ ಸಂಸಾರ ಹೆಂಗೆ ನಡೆಸಬೇಕು, ಇವು ಎಲ್ಲರೂ ವೆಲ್ ಎಜುಕೇಟೆಡ್ ಅದ ಸರ್. ಎಲ್ಲ ಕ್ವಾಲಿಫೈಡ್ ಅದಾರ. ಯಾರು ಅನ್ಪಡ ಸಾಲಿಗೆ ಕಲ್ತಾರೋ ಅಂಥವಲ್ಲ. ಈಗ ಜಾಬ್ ಮೇಳ ಮಾಡತ್ತಾರ ಸರ್. ನಮ್ಮ ಸರ್ಕಾರ ಹೊತ್ತಿಂದ ಈಗ ಜಾಬ್ ಮೇಳ ಮಾಡತ್ತಾರ. ಆದ್ರೆ ಇವ್ರು ಎಲ್ಲರೂ 10, 20, 30 ವರ್ಷದಿಂದ ಆಟೋ ರಿಕ್ಷಾ ಹೊಡ್ಯಾತಾರ. ನಿಮ್ ಕಡೆಯಿಂದ ಒಂದ್ ಸ್ವಲ್ಪ SP ಸಾಹೇಬ್ರಿಗೂ ಮತ್ತೆ ಸ್ವಲ್ಪ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್, ಅದು ಒನ್ ವೇ ಒಂದು ಕ್ಯಾನ್ಸಲ್ ಮಾಡಿದಾರ ಬೇಷಕ್ಕ ಸರ್. ಇಲ್ಲಾಂದ್ರೆ ನಾವು ಇದ್ರಾಗ ಬರ್ದೀವಿ ಸರ್. ಇಲ್ಲ ನಾವು ಕೋರ್ಟ್ ತನಕ ಹೋಗ್ಬೇಕಾಗ್ತದೆ. ನೀನು ಕ್ಯಾ ಬೋಲೋ ಸಾಕು ಬೋಲೋ, बोलो बात कर, बोलो क्या बोलो तुम्हारा, तुम्हें बोलोगे ಸರ್. ವಿಜಯಪುರ ನಗರದಲ್ಲಿ ಆಟೋ ರಿಕ್ಷಾ ಅಸೋಸಿಯೇಷನ್ 6 ಅಥವಾ 7 ಯೂನಿಯನ್ ಇದಾವೆ ಸರ್. ಆ ಯೂನಿಯನ್ ಮುಖಂಡರು ಖಾಕಿ ಬಟ್ಟೆಯನ್ನು ಬಿಟ್ಟು ಖಾದಿ ಬಟ್ಟೆ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಗುರುತಿಸ್ಕೊಂಡು ಪರಿಚಯ ಮಾಡಿಕೊಂಡು ತಮ್ಮ ಬ್ಯಾಳೆಯನ್ನು ಕುದಿಸೋದನ್ನು ನೋಡ್ತಾರೆ. ಫಸ್ಟ್ ಆಫ್ ಆಲ್ ನಾನು ತಮಗೆ ಒಂದು ವಿಷಯ ತಿಳಿಸ್ಬೇಕ ಈ ಸಂದರ್ಭದಲ್ಲಿ. ಅಂದ್ರೆ ಒಟ್ಟಾರೆ ಎಲ್ಲ ಯೂನಿಯನ್ನವ್ರನ್ನ ಕರೆದು ಅವ್ರ ರಿಜಿಸ್ಟ್ರೇಷನ್ ವ್ಯಾಲಿಡಿಟಿ ಇದೆ ಇಲ್ಲೋ, ರಿನ್ಯೂವಲ್ ಇದೆ ಇಲ್ಲೋ, ಇನ್ಸ್ಪೆಕ್ಷನ್ ಆಗಿದೆಯೋ ಇಲ್ಲೋ ಅಂಥವ್ರಿಗೆ ಮಾತ್ರ ತಮ್ಮ ಇಲಾಖೆಯಲ್ಲಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಬರುವ ಮಾಡಲಿಕ್ಕೆ ಅವಕಾಶ ಕೊಡ್ಬೇಕು. ಅಂಥವ್ರನ್ನ ಸ್ವಲ್ಪ ತಾವು ಅದ್ರ ಬಗ್ಗೆ ತಿಳ್ಕೊಬೇಕು. ಇದು ಸರ್ ಬಿಜಾಪುರ ಸಿಟಿ ಮೀರಿ ಆಟೋ ರಿಕ್ಷಾ ಇನ್ನೂ ಬರತ್ತವ ಸರ್. ತಾವು ನೋಡ್ಬೋದು ಸರ್, ಲೆಫ್ಟ್ ಸಿಗ್ನಲ್ದಾಗ ಬರೀ ಆಟೋನೇ ಕಾಣ್ತಾವ ಸರ್. ಅದ್ರದ್ದು ಏನ್ ಮಾಡ್ಯಾರ ಇವರು, ಬಸ್ ಶಿವಾಜಿ ಸರ್ಕಲ್ ಸೀದಾ ರೂಟ್ ಅದ ಸರ್, ಅದು ಒಳ್ಳೆ ಮಾಡ್ಯಾರ. ಈಗ ಮೀನಾಕ್ಷಿ ಚೌಕ್ ಒಳಗೆ KC ಮಾರ್ಕೆಟ್ ಬರ್ಬೇಕು. ಇಲ್ಲಿ ಹುಡ್ಕೋ ಮತ್ತೆ ಇಬ್ರಾಹಿಂಪುರ್ ಗೇಟ್ ಇಲ್ಲಿಂದ ಯಾರು ಬರ್ತಾರಲ್ಲ ಅವರು ಅಲ್ಲೇ ಬರ್ಬೇಕು ಸರ್. ಈ ಸ್ಟೇಷನ್ದವ್ರು ಬಂದ್ರೆ ಅಲ್ಲೇ ಬರ್ಬೇಕು. ಹೀಗಾಗಿ ಏನಾಗಲ್ಲ ಸರ್, ಒಂದೇ ಲೈನ್ ಒಳಗೆ ಒಂದು ಸಿಂಗಲ್ ಬಿತ್ತರು ಮಿನಿಮಮ್ 1000 ಆಟೋ ನಿಂದಿರ್ತಾವ ಸರ್. ಅದು ಒಂದೇ ಒಂದು ಕ್ಯಾನ್ಸಲ್ ಮಾಡಿಸ್ಕೊಟ್ರೆ ಸ್ವಲ್ಪ ತುಂಬಾ ಉಪಕಾರ ಇರ್ತೈತೆ ಸರ್. ಖಾಲಿ ಆಗ್ತದೆ ಸರ್. ಒಂದೇ ಕ್ಯಾನ್ಸಲ್ ಮಾಡಿದ್ರೆ ರಸ್ತೆ ತಾನೇ ಖಾಲಿ ಆಗಿರ್ತದೆ. ಮಾಡಿಸಿ ಇವತ್ತ ನಾವು ಎಲ್ಲಾ ಆಟೋ ರಿಕ್ಷಾದವ್ರಿಗೆ ಕುಡ್ಕೊಂಡು ಏನ DC ಸಾಹೇಬ್ರಿಗೆ ಒಂದು ಮನವಿ ಕೊಡಾಕ್ ಬಂದಿದ್ದೀವಿ. ಏನಂತಂದ್ರ ಆಟೋ ರಿಕ್ಷಾದವ್ರಿಗೆ ರೈಟ್ಸ್ ಆಫ್ ಈಕ್ವಾಲಿಟಿ ಏನದಲ್ಲ ಸಿಗಲಾಗತ್ತಿಲ್ಲ ಬಿಜಾಪುರ ನಗರದಲ್ಲಿ. ಪ್ರತಿಯೊಬ್ಬರು ನೋಡ್ರಿ, ಆಟೋ ರಿಕ್ಷಾದವನು ಟ್ಯಾಕ್ಸ್ ತುಂಬ್ತಾನ, ರೋಡ್ ಟ್ಯಾಕ್ಸ್ ತುಂಬ್ತಾರ, ಮತ್ ಪಾಸಿಂಗ್ ಮಾಡಿಸ್ತಾರ. ಈಗ ರೋಡ್ ಮ್ಯಾಗ ತಿರುಗಾಡೋದು ಪರ್ಮಿಷನ್ ತಗೊಂಡೇ ರೋಡ್ ಮ್ಯಾಗ ತಿರುಗಾಡ್ತಾರ. ಮತ್ ಆ ಕಡೆ ಬರ್ಬೇಡ ಈ ಕಡೆ ಬರ್ಬೇಡ, ಬರೀ ಆಟೋ ರಿಕ್ಷಾದವ್ರಿಗೆ ಅಷ್ಟೇ ಒನ್ ವೇ, ಬ್ಯಾರೆದವ್ರಿಗೆ ಒನ್ ವೇ ಇಲ್ಲಂದ್ರ ಇದು ಬಹಳ ಏನದ ದುಃಖದ ಸಂಗತಿ ಐತಿ ಬಿಜಾಪುರ ನಗರದಲ್ಲಿ. ಇದು ಏನಾಗ್ಲತ್ತಂದ್ರೆ ಬಿಜಾಪುರ ಸಿಟಿ ಮೀರಿ ಆಟೋ ಆಗ್ಯಾವ. ಮಿನಿಮಮ್ ಬಿಜಾಪುರ ನಗರದಲ್ಲಿ ಒಂದು 3000 ಆಟೋ ಆದ್ರೆ ಏನಾದ್ರು ಹೊಟ್ಟಿ ತುಂಬತದ. 12,500 ಆಟೋ ರಿಕ್ಷಾ ಆನ್ ರೆಕಾರ್ಡ್, ಆನ್ ರಿಜಿಸ್ಟ್ರೇಷನ್ ಇದೆ. ಇದರ ಅರ್ಥ ಏನಾಯ್ತು? ಏನು ಭ್ರಷ್ಟಾಚಾರ ನಡೀಲಾಗ್ತದ? ಏನು ಆಟೋ ರಿಕ್ಷಾ ಪರ್ಮಿಟ್ ಇದ್ರು ಆಟೋ ಬರತ್ತಾವ ಹೊಸದ್. ಇದು ಯಾರ್ದು ಹೊಂದಾಣಿಕೆ ಮಾಡಿ ಇವರು ಆಟೋ ರಿಕ್ಷಾದಾರು ಇಟ್ಟು ಬಿಡಾಕತ್ತಾರ. ಇದರ ಮಾತಿನ ಅರ್ಥ ಏನೈತಿ? ಜಿಲ್ಲೆಯಲ್ಲಿ ಜನರಿಗಿಂತ ಜಾಸ್ತಿ ಆಟೋಗಳೇ ಆಗ್ಯಾವ. ಬಿಜಾಪುರದಾಗ ತಿರುಗಾಡ್ತಿರಲ್ಲ, ಒಂದು ಸಿಗ್ನಲ್ದಾಗ ಬರೀ ಆಟೋ ಕಾಣ್ತಾವ, ಏನ್ ಕಾಣ್ತಾವ್ರಿ? ಹೌದಲ್ಲ? ಈಗ ಇದ್ರಾಗ ಮತ್ತೇನ್ ನಡ್ದದ ಅಂದ್ರೆ ಷಡ್ಯಂತ್ರ. ಒಬ್ಬ ರೊಕ್ಕ ಇದ್ದವ್ರು ಬಡ್ರು ಮಂದಿ ಆಟೋ ಒತ್ತಿ ಹಾಕೊಳಕತ್ತಾರ. ಒಬ್ಬೊಬ್ಬ 50 ಆಟೋ ಅದ ಒಬ್ಬೊಬ್ಬಂದು. ಇದು ಇನ್ಕ್ವೈರಿ ಮಾಡೋರು ಯಾರು? ಈ ಬಡ್ರು ಸಾಲ ಕೇಳಕ್ ಹೋದ್ರೆ ನೀನ್ ಆಟೋ ಒತ್ತಿ ಹಾಕ, ನನ್ನ ಕಲೆಕ್ಷನ್ ಕೊಡು ಅಂತೀರಿ. ಯಾರ್ದು ಬಿಜಾಪುರ ನಗರದಲ್ಲಿ ಆಟೋ ರಿಕ್ಷಾದವ್ರದ್ದು ಹೊಟ್ಟಿ ತುಂಬಾಕತ್ತಿಲ್ಲ. ಅದರ ಒಳಗೆ ಇವರು ಡಿಪಾರ್ಟ್ಮೆಂಟ್ದವರು ಇವ್ರಿಗೆ ಬೆನ್ನ ಹತ್ತಾರ. ಆ ಡಿಪಾರ್ಟ್ಮೆಂಟ್ದವ್ರು ತಪ್ಪತ್ ನಾವು ಅನ್ನಂಗಿಲ್ಲ. ಅವ್ರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ ಮ್ಯಾಗೆ ಅವ್ರು ಹಿಡಿತಾರೆ.
ಕೆಲವೊಂದು ಸಂದರ್ಭದಲ್ಲಿ ಬ್ರೇಕ್ ಮಾಡ್ತಾರೋ ಇಲ್ಲ, ಅದು ಸಿಚುವೇಶನ್ ಹೆಂಗಿರ್ತದ, ಆಟೋ ರಿಕ್ಷಾದ ಪರೇಶಾನಿ ಏನದ, ತ್ರಾಸ ಏನದ ಅವ್ರಿಗೆ ಗೊತ್ತಾಗಂಗಿಲ್ಲ. ಅವರು ಡ್ಯೂಟಿ ಮಾಡ್ಬೇಕು. ಇದರ್ಲಿಂದ ಏನದಲ್ಲ, ಬಿಜಾಪುರ ನಗರದಲ್ಲಿ ಆಟೋ ರಿಕ್ಷಾದವು ಭಾಳ ತ್ರಾಸನಾಗ ಅದ. ನಾವು ಡಿ ಸಿ ಸಾಹೇಬ್ರಿಗೆ ಅದೇ ಮನೆ ಮಾಡ್ಕೊಳಕ್ ಬಂದಿದ್ದೀವಿ. ಆ ಒನ್ ವೇ ಕ್ಯಾನ್ಸಲ್ ಮಾಡಿದ್ರೆ ಟ್ರಾಫಿಕ್ ಆಗಂಗಿಲ್ಲ. ಒನ್ ವೇ ಈಗಿಂದ ಅಲ್ಲ, ಅದು 15-16 ವರ್ಷ ಆಯ್ತು. ಒನ್ ವೇ ಮಾಡುವುದು ಪರಿಸ್ಥಿತಿ ಯಾಕೆ ಬತ್ತು? ಏನ್ ಈಗ 10-15 ವರ್ಷ ಇಟ್ಟರೆ ಆಟೋ ಇದ್ದಿದ್ದಿಲ್ಲ. ಇವರು ನಮ್ಗೆ ಅನ್ಸುಮಟ ಏನದಲ್ಲ, ವೆಹಿಕಲ್ ಒಳಗೆ ಇವರು ಭೇದ ಭಾವ ಮಾಡತ್ತಾರ. ಕಾರಿಗೆ ಪರ್ಮಿಷನ್ ಐತಿ, ಟೂ ವೀಲರ್ ಪರ್ಮಿಷನ್ ಅದ, ಆಟೋ ರಿಕ್ಷಾದವ್ರಿಗೆ ಪರ್ಮಿಷನ್ ಇಲ್ಲ. ಯಾಕ್ರಿಪ್ಪ? ಆಟೋ ರಿಕ್ಷಾದವ್ರ ಮನುಷ್ಯರ ಕಾಣಂಗಿಲ್ಲ, ಅವ್ರಿಗೆ ಹೆಂಡತಿ ಮಕ್ಕಳಿಲ್ಲ, ಅವ್ರ ಜೀವನ ಹೆಂಗ್ ಸಾಕ್ಬೇಕು? ಜೀವನ ಸಾಕೋದು ಈಗ ಒಂದು ಶೀಟ್ ತಗೊಂಡ್ಬಂದ್ರ ಸೈಡಿಗೆ ಹೋಗಿ ನಿಂದ್ರಿಸ್ತಾನ. ಹೋಮ್ ಗಾರ್ಡ್ ಇಟ್ಟಾರ ಇವರು, ಒಂದು ಪೊಲೀಸಿಂದ 4 ಹೋಮ್ ಗಾರ್ಡ್ ಇಟ್ಟಾರ, ಬಂದು ಕೂತು ಬಿಡ್ತಾನ. ಏನ್ರಿ ಕುರ್ಶಿ ತಗೊಂಡು ಹೋಗೋದು, 500 ರೂಪಾಯಿ ದಂಡ ಹಾಕೋದು, ಅದನ್ನು ಕೋರ್ಟಿಗೆ ಹೋಗ್ಬೇಕು, 3 ದಿವಸ ಗಾಡಿ ನಿಂದಿರ್ತದ. ಈಗ ನಿಮ್ಮ ಮಾಧ್ಯಮ ಮುಖಾಂತರ SP ಸಾಹೇಬ್ರಿಗೆ ಮನವಿ ಮಾಡ್ಕೋತೀವಿ ನಾವು. ನೀವು ಮಾಡಾಕತ್ತೀರಿ, ಟ್ರಾಫಿಕ್ ರೂಲ್ಸ್ ಮೇಂಟೈನ್ ಆಗಲಿ ಮತ್ತು ಡಿಸಿಪ್ಲಿನ್ ಮೇಂಟೈನ್ ಆಗಲಿ, ನೀವು ಮಾಡಾಕತ್ತೀರಿ. ನಾವು ನಿಮ್ಗೆ ನಿಮ್ಮ ಜೊತೆಗೆ ಇದ್ದೀವಿ. ಅವೇರ್ನೆಸ್ ಕಾರ್ಯಕ್ರಮ ನಾವು ಮಾಡಾಕತ್ತೀವಿ. ಆದ್ರೆ ಕೆಲವು ಮನೆಯ ಒಳಗೆ ಪರಿಸ್ಥಿತಿ ಕೆಟ್ಟಿದಿರ್ತದ. ದಯವಿಟ್ಟು ಅಂಥವ್ರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಬೇಷಾಕದ. ಫಸ್ಟ್ ಆಫ್ ಆಲ್ ನೀವು ಅಲ್ಲಿ ಒನ್ ವೇ ಕ್ಯಾನ್ಸಲ್ ಮಾಡಿದ್ರೆ ಟ್ರಾಫಿಕ್ ಬಿಜಾಪುರ ನಗರದಲ್ಲಿ ಆಗಂಗಿಲ್ಲ. ಸರ್, ಈ ಮೊದಲು ಏನು ಜಿಲ್ಲಾಧಿಕಾರಿಗಳಿಗಾಗಲಿ SP ಅವ್ರಿಗೆ ಮನವಿ ಕೊಟ್ಟರೆ ಮನವಿ ಕೊಟ್ಟಿವಲ್ರಿ. 2024 ಒಳಗೆ DC ಸಾಹೇಬ್ರು ಕೊಟ್ಟಿನಿ, SP ಸಾಹೇಬ್ರಿಗೂ ಮನವಿ ಕೊಟ್ಟಿನಿ. DC ಸಾಹೇಬ್ರ ಕಚೇರಿ ವತಿಯಿಂದ ನಮ್ಗೆ ಲೆಟರ್ ಬಂದದ. ಆದ್ರೆ ದುರ್ದೈವ ಏನದಂದ್ರ, ಬಿಜಾಪುರ ನಗರದಲ್ಲಿ 12,500 ಆಟೋ ರಿಕ್ಷಾ ಆನ್ ರಿಜಿಸ್ಟರ್ ಅದಾವ್. ಆದ್ರೆ ಒಂದು 8-9 ಸಾವಿರ ಆಟೋ ರಿಕ್ಷಾ ತಿರ್ಯಾಳತ್ತಾವ್. ಯಾರು ಒಕ್ಕಟ್ಟಾಗಂಗಿಲ್ಲ. ತ್ರಾಸಿದ್ದಾಗ ಮಾತ್ರ ಎಲ್ಲಾರು ಒಕ್ಕಟ್ಟಾಗ್ತಾರ, ಕೈಕಾಲು ಬಿಡ್ತಾರ, ಬಿಡಿಸ್ರಿ ಒಂದಾಗ್ತಿವಿ ಅಂತಾರ. ಅವ್ರ ಗಾಡಿ ಬಿಡಿಸಿದ್ಮ್ಯಾಗ ಈಗ ಮೊನ್ನೆ 70 ಮಂದಿ ಗಾಡಿನ ರಿಕ್ವೆಸ್ಟ್ ಮಾಡಿ ಬಿಡಿಸಿದೀವಿ, 7 ಮಂದಿ ಬಂದಿಲ್ಲ. ಈ ಪರಿಸ್ಥಿತಿ ಬಿಜಾಪುರ ಆಟೋ ರಿಕ್ಷಾದವ್ರು. ಸರ್, ಬಿಜಾಪುರ ಜಿಲ್ಲೆಯಲ್ಲಿ ಆದಷ್ಟು ಎಲೆಕ್ಟ್ರಿಕ್ ಆಟೋಗಳು ಜಾಸ್ತಿ ಆಗ್ಯಾವ. ಅದರಿಂದ ಏನು ಹೊರತು ಕೊಡ್ತಾರೆ ನಿಮಗೆ? ನೋಡ್ರಿ, ಟ್ರಾಫಿಕ್ ರೂಲ್ಸ್ ಆಟೋ ವೆಹಿಕಲ್ ಆಕ್ಟ್ ಪ್ರಕಾರ ಅವ್ರಿಗೆ ಏನು ಇಲೆಕ್ಟ್ರಾನಿಕ್ ಆಟೋ ಅದಲ್ಲ, ಅದ್ರದ್ದು ಪಾಸಿಂಗ್ ಬೇರೆ ಅದ, ಅದ್ರ ರೂಲ್ಸೇ ಬೇರೆ ಅದ. ಇದು ಬಿಟ್ಟ ಈಗ ಇದ್ರ ಒಳಗೆ ಅವರು ಅದಾರ, ಎಲ್ಲಾರು ನಮ್ಮ ಅಣ್ಣ ತಮ್ಮರು ಅದಾರ, ಬೇರೆದವ್ರು ಯಾರಿಲ್ಲ. ದುಡಿಲಾಗಿ ಬಂದಾರ ಹೆಂಡತಿ ಮಕ್ಕಳು ಹೊಟ್ಟಿ ಸಾಕು. ನಾವು ಎಲ್ಲ ಇವ್ರಿಗೆ ಏನ್ ರಿಕ್ವೆಸ್ಟ್ ಮಾಡ್ಕೊತೀವಿ ಅಂದ್ರೆ, ನೀವೇನು ಮುಂದೇನು ಫಳಿ ಹಾಕಿ 4-5 ಸೀಟ್ ಕುಂದಿರ್ತೀರಿ, ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಏನಾರೇ ಅನಾಹುತ ಆದ್ರೆ ನಿಮ್ಗೆ ಲೈಸೆನ್ಸ್ ಇನ್ಶೂರೆನ್ಸ್ ಸಿಗಂಗಿಲ್ಲ, ನಿಮ್ಗೆ ಯಾರು ನಿಮ್ಗೆ ಪರಿಹಾರ ಸಿಗಂಗಿಲ್ಲ. ಮತ್ತೊಂದು ವಿಷಯ ಏನಂದ್ರ, ಕೆಲವೊಂದು ಜನರು ಗ್ರಾಮೀಣ ಪರ್ಮಿಟ್ ತಗೊಂಡ್ರ, ಬೇರೆ ಮತಕ್ಷೇತ್ರದಿನ ಗ್ರಾಮೀಣ ಪರ್ಮಿಟ್ ತಗೊಂಡ ಅವರು ಸಿಟಿ ಒಳಗೆ ನಡೆಸಲಾಗತ್ತಾರ. ಅಂತವ್ರಿಗೆ ಒಂದ್ ಸ್ವಲ್ಪ SP ಸಾಹೇಬ್ರ ಗಮನ ಇಡೋದು ಸ್ವಲ್ಪ ತಡೆ ಹಾಕಿದ್ರೆ ಬೇಷಾಕದ. ನಮ್ಮ ಹೆಸರು ಯೂಸುಫ್ ಜಮಾದಾರ್. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ದಿನ ವಿಜಯಪುರ ನಗರದ ಆಟೋ ರಿಕ್ಷಾ ಚಾಲಕರು ಮಾಲೀಕರನ್ನ ಒಂದು ಕಡೆ ಸೇರಿಸಿ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡಿದ್ದೀವಿ. ಅವೇರ್ನೆಸ್ ಮೀನ್ಸ್ ಆಟೋ ಚಾಲಕರಿಗೆ ಒಂದು ಕಾನೂನು ತರಬೇತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಆ ಕೆಲಸವನ್ನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ. ನಾನು ಒಟ್ಟಾರೆ ಹೇಳಬೇಕಂತಂದರೆ, ವಿಜಯಪುರ ನಗರದಲ್ಲಿ ಯೂನಿಯನು 6-7 ಯೂನಿಯನ್ ಆಗೋದ್ರಿಂದ ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಹೊಂದಾಣಿಕೆ ಆಗ್ತಾ ಇಲ್ಲ, ಎಳಿತಾ ಇದ್ದಾರೆ ಆ ಕಡೆ ಈ ಕಡೆ ಅಂತ. ಅದಕ್ಕೆ ನಾನು ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ತಿಳಿಸಿದ್ದೀನಿ. ಎಲ್ಲ ಯೂನಿಯನ್ನವ್ರನ್ನ ಒಕ್ಕಟ್ಟು ಮಾಡಿ ಒಂದು ಮಾಡಿ ಅವ್ರ ರಿಜಿಸ್ಟ್ರೇಷನ್ ವೆರಿಫೈ ಮಾಡಿ, ರಿನ್ಯೂವಲ್ ಇದೇ ಇಲ್ಲೋ, ಇನ್ಸ್ಪೆಕ್ಷನ್ ಆಗಿದೆಯೋ ಇಲ್ಲೋ, ವ್ಯಾಲಿಡಿಟಿ ಇದೆ ಇಲ್ಲೋ ರಿಜಿಸ್ಟ್ರೇಷನ್, ಅಂಥವ್ರನ್ನ ಮಾತ್ರ ಫೇಸ್ ಮಾಡಲಿಕ್ಕೆ ಅವರಿಗೆ ಅಗೇನ್ಸ್ಟ್ ಬರಬೇಕು. ಅವರು ಅಂಥವ್ರಿಗೆ ಅವಕಾಶ ಕೊಡಿ ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿ ಅವ್ರನ್ನ ಕೇಳ್ಕೊಂಡಿದ್ದೀನಿ. ವಿಜಯಪುರ ನಗರದಲ್ಲಿ ಟ್ರಾಫಿಕ್ ವಿಷಯದಲ್ಲಿ ನಾವು ಟ್ಯಾಕ್ಸನ್ನು ಕಟ್ತೀವಿ, ಇನ್ಶೂರೆನ್ಸನ್ನು ಕಟ್ತೀವಿ. ಟ್ಯಾಕ್ಸ್ ಕಟ್ಟಿ ನಾವು ನಮಗೆ ಶಿವಾಜಿ ಸರ್ಕಲ್ನಿಂದ ಗಾಂಧಿ ಸರ್ಕಲ್ಗೆ ನೇರವಾಗಿ ಬರಲಿಕ್ಕೆ ಕೊಡ್ತಾ ಇಲ್ಲ, ಬಸವೇಶ್ವರ ಸರ್ಕಲ್ನಿಂದ ನೇರವಾಗಿ ಗಾಂಧಿ ಸರ್ಕಲ್ಗೆ ಬರಲಿಕ್ಕೆ ಕೊಡ್ತಾ ಇಲ್ಲ. ಇದರ ಬಗ್ಗೆ ಸಾಕಷ್ಟು ಯೂನಿಯನ್ನವರು DC ಅವರಿಗೆ SP ಅವರಿಗೆ ಮನವಿಯನ್ನು ಕೊಟ್ಟಿದ್ದೂ ಆಯಿತು. ಈಗ ನಾವು ಒಟ್ಟಾರೆ ಫೈನಲ್ ಇವತ್ತು ನಮಗೆ ಒಂದು
ವ್ಯವಸ್ಥೆ ದೊರಕಿಸ್ಕೊಡ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಕೇಳ್ಕೊಂಡಿದ್ದೀವಿ. ಸರ್, ಈಗ ಮಾಧ್ಯಮ ಮುಖಾಂತರ ನಿಮ್ಮ ಆಟೋ ಡ್ರೈವರ್ಗಳಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಿ? ನಾವು ಅದೇ ಈಗ ನಾವು ಒಂದು ಅವರಿಗೆ ಕಾನೂನು ತರಬೇತಿಯನ್ನು ಕೊಟ್ಟಿದ್ದೀನಿ. ನಾನೇ ಸ್ವತಃ ಎಲ್ಲರನ್ನ ತೊಗೊಂಡಲ್ಲಿ ಗಾರ್ಡನ್ನಲ್ಲಿ ಮೀಟಿಂಗ್ ಮಾಡಿ ಅವರಿಗೆ ಸಲಹೆ ಕೊಟ್ಟಿದ್ದೀವಿ. ಕಾನೂನು ಪ್ರಕಾರ ಇರಬೇಕು, ರೂಲ್ಸ್ ಫಾಲೋ ಮಾಡಿ ಅಂತ ಅವರಿಗೆ ತಿಳಿಸಿದ್ದೀವಿ. ಯಾಕಂದ್ರೆ ಬಿಜಾಪುರ ನಗರದಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ, ನೋಡ್ತೀವಿ, ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದು ಬೇಸಿಕಲಿ ಹೇಳಬೇಕಂತಂದರೆ ವಿಜಯಪುರ ನಗರದ ಪಾಪ್ಯುಲೇಷನ್ ಉದಾಹರಣೆಗೆ 3 ಲಕ್ಷ ಪಾಪ್ಯುಲೇಷನ್ ಇದ್ದರೆ 3,000 ಆಟೋ ಸಫಿಸೆಂಟ್ ಆಗ್ತಿತ್ತು. ಬಟ್ ಇವಾಗ 12,000 ಆಟೋ ಆಗಿದ್ದಾವೆ. ಫಸ್ಟ್ ಆಫ್ ಆಲ್ ರೋಡ್ ಅಂತೂ ವರಸ್ಟ್ ರೋಡು. ಯಾವುದೇ ವೆಹಿಕಲ್ದವರು ತಮ್ಮ ಬಚಾವ್ಗೆ ತಮ್ಮ ವೆಹಿಕಲ್ ಮೇಂಟೆನೆನ್ಸ್ ಉಳಿತಾಯ ಮಾಡಲಿಕ್ಕೆ ರಾಂಗ್ ಸೈಡ್ ಹೋಗೋದು, ರಾಂಗ್ ಸೈಡ್ ಬರೋದು, ಎಲ್ಲಿ ಒಳ್ಳೆ ರೋಡ್ ಇರ್ತಾ ಆ ಕಡೆ ಬರ್ತಾ ಇರ್ತಾವೆ ಗಾಡಿ. ಇದರಿಂದ ಅಪಘಾತ ಆಗುವ ಸಾಧ್ಯತೆ ಹೆಚ್ಚು. ನಾನು ಅಬ್ದುಲ್ ಜಾಕಿ ಎಸ್ ಪಟೇಲ್, ಆಟೋ ಯೂನಿಯನ್ अध्यक्ष. जय हिंद, जय कर्नाटक. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।